ಬಿಜೆಪಿಯಿಂದ ಉಚ್ಚಾಟನೆ ಆದರೂ ಯತ್ನಾಳ್, ಉಚ್ಚಾಟನೆ ಆದ ಬಳಿಕ ಈಗ ಯತ್ನಾಳ್ ಹೊಸ ಆಟ ಶುರುವಾಗಿದೆ. ಬೆಂಗಳೂರಿಗೆ ಬಂದಿದ್ದಾರೆ ಯತ್ನಾಳ್. 2 ದಿನ ಸೈಲೆಂಟ್ ಆಗಿದ್ರು. 2 ದಿನದ ನಂತರ ಈಗ ಬೆಂಗಳೂರಿಗೆ ಬಂದಿದ್ದಾರೆ ಯತ್ನಾಳ್. ಏನೆಲ್ಲ ಗೇಮ್ ಪ್ಲಾನ್? ದಿಢೀರನೆ ಈಗ ರಹಸ್ಯ ಸಭೆಯ ಸ್ಥಳವನ್ನ ಯತ್ನಾಳ್ ಅಂಡ್ ಟೀಮ್ ಬದಲಿಸಿದೆ. ರಹಸ್ಯ ಸಭೆಯನ್ನು ನಡೆಸೋದಕ್ಕೆ ಮುಂದಾಗಿದ್ರು, ಆ ಸ್ಥಳವನ್ನ ಈಗ ಬದಲಾಯಿಸಿದ್ದಾರೆ. ಯತ್ನಾಳ್ ಅಂಡ್ ಟೀಮ್ ನ ಅಸಲಿ ಆಟ ಈಗ ಶುರುನ. ಹಾಗಾದ್ರೆ ಯತ್ನಾಳ್ ಅಂಡ್ ರೆಬೆಲ್ ಟೀಮ್ ನ ಮುಂದಿನ ಕಾರ್ಯತಂತ್ರ ಏನು? ಮುಂದೆ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ? ಪವರ್ ಟಿವಿಯಲ್ಲಿ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್. ಬಿಜೆಪಿಯಿಂದ ಉಚ್ಚಾಟನೆ ಆದ್ರೂ, ಉಚ್ಚಾಟನೆ ಆದ ನಂತರದಲ್ಲಿ ಈಗ ಹೊಸ ಪ್ಲಾನ್. ರಹಸ್ಯ ಸಭೆಯನ್ನ ನಡೆಸೋದಿತ್ತು. ಆ ಸಭೆಯ ಜಾಗ ಈಗ ಶಿಫ್ಟ್ ಆಗಿದೆ. ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇತ್ತು. ಆದ್ರೆ ಕುಮಾರ್ ಬಂಗಾರಪ್ಪ ನಿವಾಸದ ಬದಲು ಈಗ ಯುಬಿ ಸಿಟಿಗೆ ಶಿಫ್ಟ್ ಆಗಿದೆ. ರಹಸ್ಯ ಸಭೆಯ ಸ್ಥಳ ಬದಲಾಗಿದೆ. ಯುಬಿ ಸಿಟಿಯಲ್ಲಿ ಒಟ್ಟುಗೂಡಿದ್ದಾರೆ ರೆಬೆಲ್ ನಾಯಕರ ಈ ಟೀಮ್. ಬೆಂಗಳೂರಿನ ಸದಾಶಿವನಗರ ಟು ಯುಬಿ ಸಿಟಿಗೆ ಸ್ಥಳಾಂತರ. ಯುಬಿ ಸಿಟಿಯಲ್ಲಿರುವಂತಹ ಮಾಜಿ ಸಂಸದ ಸಿದ್ದೇಶ್ವರ್ ಅವರ ನಿವಾಸ, ಜಿಎಂ ಸಿದ್ದೇಶ್ವರ್ ಮನೆಯಲ್ಲಿ ಸಭೆಯನ್ನ ನಡೆಸುತ್ತಾರೆ ಈ ಬಿಜೆಪಿ ಅತೃಪ್ತರು. ಯತ್ನಾಳ್ ಉಚ್ಚಾಟನೆ ವಿಚಾರವಾಗಿ ಸಿದ್ದೇಶ್ವರ್ ಮನೆಯಲ್ಲಿ ಸಭೆ ನಡೆಸುತ್ತಾರೆ. ಮುಂದೆ ಏನು ಅನ್ನುವಂತಹ ನಿಟ್ಟಿನಲ್ಲಿ, ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಸಭೆಯನ್ನ ನಡೆಸಿ ಸಭೆಯಲ್ಲಿ ಒಂದಷ್ಟು ಮಾತುಕತೆಯನ್ನ ಮಾಡ್ತಾರೆ. ಯತ್ನಾಳ್ ಜೊತೆಯಲ್ಲಿ ನಿಂತಿರುವಂತಹ ಈ ಅತೃಪ್ತರು ಈಗ ರಹಸ್ಯ ಸಭೆಯ ಲೊಕೇಶನ್ ಚೇಂಜ್ ಮಾಡಿಕೊಂಡಿದ್ದಾರೆ. ಸ್ಥಳ ಬದಲಾವಣೆ ಆಗಿದೆ. ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಈ ಸಭೆಯನ್ನ ನಡೆಸೋದು ಅಂತ ಮೊದಲಿಗೆ ನಿರ್ಧಾರ ಆಗಿತ್ತು. ಈಗ ರಹಸ್ಯ ಸಭೆಯನ್ನ ಯುಬಿ ಸಿಟಿಯಲ್ಲಿ ನಡೆಸೋದಾಗಿ ಈಗ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರೋದು. ಯುಬಿ ಸಿಟಿಯಲ್ಲಿರುವಂತಹ ಮಾಜಿ ಸಂಸದ ಸಿದ್ದೇಶ್ವರ್ ಅವರ ನಿವಾಸ, ಅಲ್ಲಿ ಈ ಸೀಕ್ರೆಟ್ ಮೀಟಿಂಗ್ ಅನ್ನ ನಡೆಸ್ತಾರೆ ಅತೃಪ್ತರು. ರೆಬೆಲ್ ನಾಯಕರು ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ. ಯತ್ನಾಳ್ ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. 2 ದಿನ ಚಿಂಚೋಳಿಯಲ್ಲಿದ್ರು, ಬೆಂಗಳೂರಿಗೆ ಆಗಮಿಸಿದ್ದಾರೆ ಯತ್ನಾಳ್. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ನೇರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಗಮನಿಸ್ತಾ ಇದ್ದೀವಿ 2 ದಿನ ಸೈಲೆಂಟ್ ಆಗಿದ್ರು ಹಿಂದೂ ಫೈರ್ ಬ್ರ್ಯಾಂಡ್, ಈಗ ಮತ್ತೆ ಆಕ್ಟಿವ್ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಯಾವ ರೀತಿಯಲ್ಲಿ ಈ ಚರ್ಚೆ ಈಗ ಜೊತೆಗೆ ಸಭೆ ನಡೀತಾ ಇದೆ? ಈ ಸಭೆಯ ನಂತರದಲ್ಲಿ ಯಾವ ಮೆಸೇಜ್ ಅನ್ನ ಕೊಡೋದಕ್ಕೆ ಹೊರಟಿದ್ದಾರೆ? ಜೊತೆಯಲ್ಲಿ ಸಭೆ ನಡೆಸಿದ್ರು ಕೂಡ ಹೈಕಮಾಂಡ್ ಕೆಂಗಣಿ ಗುರಿ ಆಗ್ಬೇಕಾಗತ್ತೆ. ಅದನ್ನು ಯಾವ ರೀತಿ ಎದುರಿಸೋದಕ್ಕೆ ಮುಂದಾಗಿದ್ದಾರೆ ಈ ರೆಬೆಲ್ ನಾಯಕರು? ಡೀಟೇಲ್ಸ್ ಏನಿದೆ? ಪ್ರಮುಖವಾಗಿ ಬಿಜೆಪಿಯಲ್ಲಿ ಆಗಿರ್ತಕ್ಕಂತಹ ಒಂದು ಬಹುದೊಡ್ಡ ಡೆವಲಪ್ಮೆಂಟ್ ಏನಂದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ. ಈ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪಕ್ಷದಲ್ಲಿ ವಿಭಿನ್ನ ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು. ಒಂದು ಬಣ ಯತ್ನಾಳ್ ಅವರ ಉಚ್ಚಾಟನೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಬಣ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಬಣ ಯತ್ನಾಳ್ ಅವರ ಉಚ್ಚಾಟನೆ ಸರಿ ಇದೆ, ಇದೀಗ ಎಲ್ಲವೂ ಸಹ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬಣ ಹೇಳ್ಕೊಂಡು ಓಡಾಡ್ತಾ ಇರ್ತಕ್ಕಂಥದ್ದು. ಆದರೆ ಇದೀಗ ಖುದ್ದಾಗಿ ಯತ್ನಾಳ್ ಅವರ ಜೊತೆ ಗುರುತಿಸಿಕೊಂಡಂತಹ ಕೆಲವೊಂದಿಷ್ಟು ಆಪ್ತರು ಅಂತ ಏನು ಕರೆಸ್ಕೊಂಡಿದ್ರು, ಅವರು ಮತ್ತೆ ಯತ್ನಾಳ್ ಅವರು ಸೇರ್ಕೊಂಡು ಒಂದು ದೊಡ್ಡ ಮಟ್ಟದ ಸಭೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಸಭೆಯಲ್ಲಿ ಉಚ್ಚಾಟನೆಯ ವಿಚಾರವಾಗಿ ಹೈಕಮಾಂಡ್ಗೆ ಯಾವ ರೀತಿ ಮೆಸೇಜ್ ಅನ್ನ ಕೊಡಬೇಕು ನಮ್ಮ ಟೀಮ್ ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ತೀರ್ಮಾನವನ್ನ ಮಾಡ್ತಾರೆ. ಹಾಗಾಗಿನೇ ಇವಾಗ ಏನೋ ಯುಬಿ ಸಿಟಿಯಲ್ಲಿ ಇರ್ತಕ್ಕಂತಹ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಏನಿದ್ದಾರೆ ಅವರ ನಿವಾಸದಲ್ಲಿ ಒಂದು ಸಭೆಯನ್ನ ಇದೀಗ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಮೊದಲು ಕುಮಾರ್ ಬಂಗಾರಪ್ಪನವರ ನಿವಾಸದಲ್ಲಿ ಸಭೆ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲವೂ ಸಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಆದರೆ ರೆಬೆಲ್ ತಂಡ ತಮ್ಮ ತಂತ್ರಗಾರಿಕೆಯನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಹೈಕಮಾಂಡ್ಗೆ ಯಾವ ರೀತಿ ಮೆಸೇಜ್ ಕೊಡಬೇಕು, ಏನೆಲ್ಲ ಮೆಸೇಜ್ ಕೊಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಇದೀಗ ಯುಬಿ ಸಿಟಿಯಲ್ಲಿ ಸೇರ್ಕೊಂಡು ನಮ್ಮ ಪ್ರತಿನಿಧಿ ರಾಘವೇಂದ್ರ ಅವರನ್ನ ಮತ್ತೆ ಸಂಪರ್ಕಿಸ್ತೀವಿ. ಈಗ ಯತ್ನಾಳ್ ಬೆಂಗಳೂರಿಗೆ ಬಂದಿದ್ದಾರೆ, ಬೆಂಗಳೂರಿನಿಂದ ಯುಬಿ ಸಿಟಿ ಕಡೆಗೆ ಹೊರಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಲ್ಲಿ ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ಈಗ ಸಭೆಯನ್ನ ನಡೆಸಲಾಗುತ್ತೆ. ಆ ಸಭೆಯ ಬಳಿಕ ಯಾವ ನಿರ್ಧಾರವನ್ನ ಈ ಸಭೆಯಲ್ಲಿ ತೆಗೆದುಕೊಂಡ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ಲಿದೆ. ಮುಂದಿನ ನಡೆ ಏನು? ರೆಬೆಲ್ ನಾಯಕರು ಯಾವ ಮೆಸೇಜ್ ಅನ್ನ ಕೊಡೋದಕ್ಕೆ ಹೊರಡ್ತಾ ಇದ್ದಾರೆ? ಹೈಕಮಾಂಡ್ ನಾಯಕರು ಈಗಾಗಲೇ ಹೇಳಿದ್ದಾರೆ, ಈಗಾಗಲೇ ಯತ್ನಾಳ್ ಉಚ್ಚಾಟನೆ ವಿಚಾರದಲ್ಲಿ ಪರ ವಿರೋಧ 2 ರೀತಿಯಲ್ಲಿ ಮಾತಾಡೋದು ಕೂಡ ಬೇಡ ಅನ್ನುವಂತ ಒಂದಷ್ಟು ಸ್ಪಷ್ಟ ಸಂದೇಶಗಳನ್ನ ನೀಡಲಾಗಿದೆ. ಆದರೂ ಕೂಡ ಒಂದಷ್ಟು ಹೇಳಿಕೆಗಳು ಈಗಾಗಲೇ ಬರ್ತಾ ಇರೋದು. ಆದ್ರೆ ಈಗ ನಡೆಸ್ತಾ ಇರುವಂತಹ ಸಭೆ ಇದೆಯಲ್ಲ, ಇದ್ರ ಮೂಲಕ ಯಾವ ಮೆಸೇಜ್ ಕೊಡ್ತಾರೆ ಅನ್ನುವಂತ ಕುತೂಹಲ ಇದೆ.
ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಈಗ ರೆಬೆಲ್ ನಾಯಕರು ಸಭೆಯನ್ನೇನೋ ನಡೆಸ್ತಾ ಇದ್ದಾರೆ, ಆದ್ರೆ ಮುಂದಿನ ಆ ಡೆವಲಪ್ಮೆಂಟ್ಸ್ ಏನೇನ್ ಆಗಬಹುದು, ನಿರ್ಧಾರಗಳು ಏನೇನು ಹೊರಗೆ ಬರಬಹುದು, ಏನೇನ್ ಇನ್ಸೈಡ್ ಮಾಹಿತಿ ಇದೆ ರಾಘವೇಂದ್ರ? ಅಶ್ವಿನಿ, ತುಂಬಾಗಿ ಉದ್ದೇಶ ಅಷ್ಟೇ ಏನು, ಬಸನಗೌಡ ಪಾಟೀಲ್ ಉಚ್ಚಾಟನೆಯನ್ನ ಪ್ರಶ್ನೆ ಮಾಡಿ ಹೈಕಮಾಂಡ್ಗೆ ಕೆಲವೊಂದಿಷ್ಟು ಮೆಸೇಜ್ಗಳನ್ನ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಮಾಡ್ತಾರೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು, ಏನು ಯತ್ನಾಳ್ ಅವರ ಉಚ್ಚಾಟನೆಯನ್ನ ಮರುಪರಿಶೀಲನೆ ಮಾಡಿ ಆ ಉಚ್ಚಾಟನೆಯನ್ನ ಹಿಂಪಡಿಬೇಕು, ಇಲ್ಲದಿದ್ದರೆ ನಾವು ಸಹ ಅಂತ ಒಂದು ಸಾಮೂಹಿಕ ರಾಜೀನಾಮೆಯನ್ನ ಕೊಟ್ಟರು ಸಹ ಅಚ್ಚರಿ ಇಲ್ಲ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ರು. ಹಾಗಾಗಿನೇ ಕೆಲವೊಂದಿಷ್ಟು ಏನೇ ನಿರ್ಧಾರವನ್ನು ತೆಗೆದುಕೊಂಡ್ರು ಎಲ್ಲರೂ ಸಹ ಒಂದೇ ತೀರ್ಮಾನ ಬೆನ್ನಿಗೆ ನಿಲ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನು. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈಗ UB ಸಿಟಿಯಲ್ಲಿ ಮೀಟಿಂಗ್ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ ಯತ್ನಾಳ್. ಅಲ್ಲಿ ರೆಬೆಲ್ ನಾಯಕರು ಕೂಡ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅದರ ನಂತರದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗತ್ತೆ, ಮುಂದೆ ಏನ್ ನಿರ್ಧಾರ ತಗೊಳ್ತಾರೆ ಅನ್ನೋದು ಕೂಡ ನಿರ್ಧಾರ ಆಗತ್ತೆ.